ನನ್ನ ಹೆಸರು ನಾಗಭೂಷಣ್ ಶರ್ಮಾ ಆಚಾರ್ ಅಂತ ಹೇಳಿ. ಮೊನ್ನೆ ಶುಕ್ರವಾರ ದಿವಸ 12:05 ನನ್ನ ಮೇಲೆ 4 ಜನರಿಂದ ಹಲ್ಲೆ ನಡೆಯಿತು. ನನ್ನದಲ್ಲದ ತಪ್ಪಿಗೆ ನಾನು ಬಹಳ ಮಾನಸಿಕವಾಗಿ ನೊಂದಿದ್ದೀನಿ. ಅವರು ಹೊಡೆದಂತಹ ವಿಚಾರಗಳು ವೈರಲ್ ಆಗಿದೆ. ನನ್ನದೇ ತಪ್ಪು ಅನ್ನೋ ಆ ರೀತಿಯಲ್ಲಿ ಬಿಂಬಿಸಿದ್ದಾರೆ. ವಸ್ತುಸ್ಥಿತಿ ಏನಂತ ಹೇಳಿದ್ರೆ, ದೇವಸ್ಥಾನದ ಸಂಪ್ರದಾಯದ ಪ್ರಕಾರವಾಗಿ ನಾವು ಪ್ರಸಾದವನ್ನು ಕೊಡ್ತಕ್ಕಂತಹ ಕ್ರಮ ಇದೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ನಾವು ಪೂಜೆಯನ್ನು ಮಾಡ್ತೀವಿ ನಮ್ಮ ಸನ್ನಿಧಾನದಲ್ಲಿ. ಸುಮಾರು 25 ವರ್ಷಗಳಿಂದ ನಾನು ಈ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಯಾರೂ ಕೂಡ ನನ್ನ ಬಗ್ಗೆ ಕೆಟ್ಟದಾಗಿ ನಡೆದಿಲ್ಲ. ಸಮಾಜದಲ್ಲಿ ಒಳ್ಳೆಯ ಸ್ವಾಸ್ಥ್ಯವನ್ನು, ಮರ್ಯಾದೆಯನ್ನು ಉಳಿಸ್ಕೊಂಡು ಇಲ್ಲಿವರೆಗೂ ಬದುಕಿದ್ದೀನಿ. ನಾನು, ನನ್ನ ಶ್ರೀಮತಿ ಮತ್ತು ನಮ್ಮ ಮಗಳು, ನಮ್ಮ ಕುಟುಂಬ ಎಲ್ಲವೂ ಕೂಡ ಸ್ವಾಮಿ ಸೇವೆ ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದೀವಿ. ಅನಾವಶ್ಯಕವಾಗಿ ನನ್ನ ಮೇಲೆ ಅಪ್ರಚೋದಿತವಾಗಿ ದಾಳಿ ಮಾಡಿದ್ದಾರೆ. ಇದರಲ್ಲಿ ನಂದೇನೂ ತಪ್ಪಿಲ್ಲ. ಅವರು ಯಾವ ಕಾರಣದಿಂದ ಮಾಡಿದ್ರು ಅಂತಕ್ಕಂಥದ್ದು ವಿಚಾರ ನನಗೆ ಸರಿಯಾಗಿ ಮಾಹಿತಿ ಇಲ್ಲ. ಆದರೆ ಒಂದು ವಿಚಾರ ಮಾತ್ರ ಸತ್ಯ, ದೇವಸ್ಥಾನದ ಸಂಪ್ರದಾಯದಂತೆ ನಮ್ಮದೆಲ್ಲ ಕೈಂಕರ್ಯಗಳೇನಿದೆ ಅದನ್ನು ನಡ್ಕೊಂಡು ಬರ್ತೀವಿ. ಪೂಜೆ ಮಾಡ್ತಾ ಇರ್ತಕ್ಕಂಥ ಕಾಲದಲ್ಲಿ ನಾವು ದೇವರಿಗೆ ನೈವೇದ್ಯವನ್ನು ಸಮರ್ಪಣೆಯನ್ನು ಮಾಡ್ತಕ್ಕಂಥ ಕಾಲದಲ್ಲಿ ಒಳಗಡೆ ನಾನು ಪೂಜೆಯಲ್ಲಿದ್ದಾಗ ಇಬ್ಬರು ಬಂದು 5 ನಿಮಿಷ ಬನ್ನಿ, ಇಲ್ಲಿ ಯಾರೋ ನಿಮಗೆ ಕಾಯ್ತಾ ಇದ್ದಾರೆ ಅಂತ ಹೇಳಿ ಕರೆದ್ರು. ನಾನು ಸರಿ 5 ನಿಮಿಷ ಅಲ್ವಾ ಅಂತ ಹೇಳಿ ನೈವೇದ್ಯ ಮಾಡಲಿಕ್ಕೆ ಹೇಳಿ ಕೆಳಗೆ ಬಂದೆ. ಆಮೇಲೆ ಇಲ್ಲೇ ಇದ್ದಾರೆ ಅಂತ ಹೇಳಿ ಕೆಳಗಡೆವರೆಗೂ ಸುಮಾರು ಒಂದು 180 ಮೆಟ್ಲನ್ನ ನನ್ನ ಇಳಿಸ್ಕೊಂಡು ಬಂದು ಏಕಾಏಕಿಯಾಗಿ ನನ್ನ ಮೇಲೆ ದೊಣ್ಣೆ ಕೈಗಳಿಂದ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ಭಗವಂತ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಲಿ, ಅವ್ರು ಮಾಡಿರೋ ತಪ್ಪನ್ನು ಅವ್ರು ಅರ್ಥ ಮಾಡಿಕೊಳ್ಳಿ. ಈ ವಿಚಾರವಾಗಿ ನಮ್ಮ ಮೇಲಧಿಕಾರಿಗಳಿಗೂ ತಿಳಿಸಿದ್ದೀನಿ. ಮತ್ತು ಕ್ಯಾಸಂದ್ರ ಪೊಲೀಸ್ ಇನ್ಸ್ಪೆಕ್ಟರ್ಗೂ ಕೂಡ ಲಿಖಿತವಾಗಿ ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ ಮತ್ತು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಇದು ನಡೆದಿರ್ತಕ್ಕಂಥ ವಿಚಾರ. ದಯಮಾಡಿ ನೀವು ಮಾಧ್ಯಮ ಮಿತ್ರರು ನನಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಅವ್ರಿಗೆ ದೇವಸ್ಥಾನಕ್ಕೆ 100 ಜನ ಬರ್ತಿರ್ತಾರೆ, ಯಾರು ಅಂತ ಹೇಳೋಕ್ಕಾಗಲ್ಲ. ಒಟ್ಟಲ್ಲಿ ಹಾಸನ್ ಅವರು ಅಂತ ಹೇಳಿದ್ದು ಕೇಳ್ಪಟ್ಟೆ. ಇದು ವಿಚಾರ. ಕಾರಣ ಏನಂದರೆ ಇಷ್ಟೇ, ಪೂಜಾ ನಡೀತಾ ಇರ್ತಕ್ಕಂಥ ಕಾಲದಲ್ಲಿ ನಾವು ಎಲ್ಲರೂ ಒಂದೇ ರೀತಿಯಾಗಿ ನೋಡೋಕ್ಕಾಗಲ್ಲ. ಜನಗಳು ಬರ್ತಾ ಇರ್ತಾರೆ, ಎಲ್ರಿಗೂ ಅದನ್ನೇನಿದೆಯೋ ದೇವಸ್ಥಾನದ ಕೈಂಕರ್ಯ ಏನಿರುತ್ತೋ ಅದನ್ನು ನಾವು ಮಾಡ್ತಾ ಇರ್ತೀವಿ. ಜೊತೆಯಲ್ಲಿ ಆ ಬಂದಂಥವರಿಗೆ ಅದು ನೈವೇದ್ಯ ಮಾಡೋ ಸಮಯ ಆಗಿರೋದ್ರಿಂದ ನಾನು ಹೊರಗಡೆ ನಡೀರಿ ಅಂತ ಹೇಳಿದೆ. ಆಮೇಲೆ ನೈವೇದ್ಯಕ್ಕಾಗಿ ನಾನು ಧಾವಿಸಿದೆ. ಆ ಕೈಂಕರ್ಯವನ್ನು ಮಾಡ್ತಾ ಇರಬೇಕಾದ್ರೆ ಅಚಾನಕ್ಕಾಗಿ ಬಂದು ನನ್ನ ಮೇಲೆ ಈ ರೀತಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಪೂಜೆಗೆ ಬಂದಿದ್ದವರು ಒಟ್ಟು 5-6 ಜನ ಇದ್ರವರು. ಇದು ಯಾವ ಉದ್ದೇಶದಿಂದ ಅವ್ರು ಮಾಡಿದ್ರು ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ನನ್ನ ಮನಸ್ಸಿಗೆ ಬಹಳ ನೋವಾಗಿದೆ. ಇಷ್ಟು ವರ್ಷ ನಾನು ಗೌರವಯುತವಾಗಿ ಕಾಪಾಡ್ಕೊಂಬಂದಂಥ ನನ್ನ ಮರ್ಯಾದೆನ ಇವತ್ತು ಸಾರ್ವಜನಿಕವಾಗಿ ಬಹಿರಂಗ ಮಾಡಿಬಿಟ್ರು. ಬಹಳ ಮನಸ್ಸಿಗೆ ನೋವಾಗಿದೆ. ಈಗ ಲಕ್ಷಾಂತರ ಜನ ಬರ್ತಾ ಇರ್ತಾರೆ ಸರ್, ಪ್ರತಿ ವಾರ ಅಂತಂದ್ರೆ 1000 ಜನ ಇರ್ತಾರೆ, ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಯಾವತ್ತೂ ಕೂಡ ಈ ರೀತಿಯಾದಂಥ ಒಂದು ಯಾವತ್ತೂ ನಡೆದಿಲ್ಲ ಸರ್, ಯಾವತ್ತೂ ನಡೆದಿಲ್ಲ. ಇದು ಯಾವ ಉದ್ದೇಶದಿಂದ ಮಾಡಿದ್ರು ಅನ್ನೋದು ನನಗೂ ಕೂಡ ಗೊತ್ತಿಲ್ಲ, ಮಾಹಿತಿ ಇಲ್ಲ. ಏನು ಅಂತ ಕೇಳಲಿಲ್ವಾ ಘಟನೆ ಆದ್ಮೇಲೆ? ಅವ್ರು ಏನು ಮಾತಾಡೋ ಸ್ಟೇಜಲ್ಲೂ ಇರಲಿಲ್ಲ ಸರ್. ಯಾರು ಇಲ್ದಲೇ ಇರೋ ಜಾಗಕ್ಕೆ ಕರ್ಕೊಂಬಂದ್ರು. ಅಲ್ಲೇ ದೇವಸ್ಥಾನದ ಹತ್ರ ಆಗಿದ್ದಿದ್ರೆ ಜನ ಇರ್ತಾಯಿದ್ರು, ಭಕ್ತಾದಿಗಳಿರ್ತಾಯಿದ್ರು. ಅವರು ಉದ್ದೇಶಪೂರ್ವಕವಾಗಿ ನನ್ನನ್ನು ಕೆಳಗಡೆ ಕರ್ಕೊಂಡು ಬಂದರು. ಯಾರೋ ಇದ್ದಾರೆ, ಬನ್ನಿ ಕಾಯ್ತಾ ಇದ್ದಾರೆ ಅಂತ ಹೇಳ್ಕೊಂಡು. ಇದು ನಡೆದಂಥ ವಿಚಾರ, ವಸ್ತುಸ್ಥಿತಿ ತಮಗೆ ತಿಳಿಸಿದ್ದೀನಿ. ಹುಡುಗರು ಹೆಂಗಸರು ಇದ್ದರು, 3 ಜನ ಹೆಂಗಸರು, 2 ಹುಡುಗರು. ಪೂಜೆ ಮಾಡಿಸಿದ್ರು. ಅದು ದೇವಸ್ಥಾನದ ಸಂಪ್ರದಾಯದಂತೆ ನಾವು ಹಣ್ಣು ಇದನ್ನು ಕೊಡ್ತೀವಿ.
ಅವಾಗ ಅದು ಅವರು ನಾನು ಹೊರಗೆ ಹೋಗಿ ಅಂತ ಹೇಳಿ ಗದರಿದ್ದಕ್ಕೆ ಅವರು ಈ ರೀತಿಯಾಗಿ ಮಾಡಿದ್ದಾರೆ. ಅಂದ್ರೆ ಅವ್ರು ಬೇರೆ ರೀತಿ ಅಪಾರ್ಥ ಮಾಡಿಕೊಂಡು ನನ್ನ ಮೇಲೆ ಹಲ್ಲೆ ಮಾಡಿದ್ರು. ಏನು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಈಗ? ಹೌದು, ಕ್ಯಾತ್ಸಂದ್ರ ಸಬ್ ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ದೀನಿ. ಅದು ಯಾರು ಮಾಡಿದ್ರು ಅಂತ ಗೊತ್ತಿಲ್ಲ, ಅವರೇ ಯಾರಿಗೋ ಹೇಳಿದ್ರು ಮಾಡ್ಕೊ ಅಂತ ಮಾಡ್ಕೊಂಡ್ರು. ವಿಡಿಯೋ ಮಾಡ್ಕೊಂಡು ಆ ರೀತಿ ಹಲ್ಲೆ ಮಾಡಬೇಕು ಅಂತ ಗೊತ್ತಿಲ್ಲ ನನಗೆ. ಯಾವತ್ತು ನನ್ನ 22-23 ವರ್ಷದ ಅನುಭವದಲ್ಲಿ ಯಾವತ್ತೂ ಈ ಥರವಾಗಿ ನಡೀಲಿಲ್ಲ. ಆದರೆ ನನ್ನ ದುರ್ದೈವ ಈ ಥರ ನಡೆದೋಯ್ತು. ಯಾರಿಗೂ ಈ ಥರ ಇವರು ಮಾಡಬಾರ್ದು. ಕಾನೂನು ಕ್ರಮ ಅದು ಇದಕ್ಕೆ ಏನು ಇವರು ನನಗೆ ಅನ್ಯಾಯವಾಗಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ, ಇದಕ್ಕೆ ಕಾನೂನುಬದ್ಧವಾಗಿ ಏನಿದೆಯೋ ಅದನ್ನು ನೆರವೇರಿಸ್ಕೊಡಿ, ತನಿಖೆ ಮಾಡಿ ಇದನ್ನು ಸರಿಯಾಗಿ ಒಂದು ಪರಿಹಾರವನ್ನು ಮಾಡಿಕೊಡಿ ಅಂತ ಹೇಳಿ ಕೇಳ್ಕೊಂಡಿದ್ದೀನಿ ಇನ್ಸ್ಪೆಕ್ಟ್ರಲ್ಲಿ. ನಮ್ಮ ಹೆಸರು ಸರ್? ಎಸ್ ಕೆ ನಾಗಭೂಷಣ ಆಚಾರ್ ಅಂತ ಹೇಳಿ. ಅರ್ಚಕರು ಯಾವುದು? ನಾನು ವೇದ ಪಾರಾಯಣದಾರರು ಮತ್ತು ಸಹಾಯಕ ಅರ್ಚಕರು, ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ.